ನಿದ್ದೆ ಇಲ್ಲದ್ಕೊ ಅಂದ್ಕೊನು ಮೈ ಕೈಯೆಲ್ಲ ತತ್ತೈತೆ ಹೋಗತ್ತ. ಮೈ ಕೈಯೆಲ್ಲ ನೋಯ್ತೈತೆ ಏನು ಬೇಡ, ಹಂಗೆ ಹಿಂಗೆ ನೋಯ್ಯಲ್ಲ. ಸಖತ್ತ ನೋಯ್ತೈತೆ. ಅದಕ್ಕೆ ಸುಡ ಒಂದಿಷ್ಟು ನೀರನ ಒಯ್ಕೆಮನ, ನೀರು ಕಾಸಿ ಒಂದಿಷ್ಟು ನೀರನ ಒಯ್ಕೆಮನ. ಸುಡ ನೀರು ಒಯ್ಕೊಂಡು ಸುಮ್ಮನೆಕ್ಕೆ ಬಿಡ್ತೀನಿ. ಎದ್ದಾಳಲ್ಲ. ರಾತ್ರಿ ಎಲ್ಲ ನಿದ್ದಿಲ್ಲ ಏನಿಲ್ಲ. ನಿದ್ದೆ ಆಗಲಿಲ್ಲ ಅಂದರೆ ಮೈ ಕೈ ಎಲ್ಲ ಒಂಥರನ ನೋಯ್ದಂಗಾಗುತ್ತೆ. ಕಾಲು ಕೈ ತಲೆಯೆಲ್ಲ ನೋಯ್ದಂಗಾಗುತ್ತೆ. ತಲೆಯೆಲ್ಲ ಭಾರದಂಗಾಗುತ್ತೆ ನಿದ್ದೆ ಮಾಡಲಿಲ್ಲ ಅಂದರೆ. ಅದಕ್ಕೆ ಒಂದು ಸುಡ ಒಯ್ಕೆ ಬಿಡ್ತೀನಿ ನೀರು. ಸುಡ ಒಯ್ಕೊಂಡು ಸುಮ್ಮನೆ ಮನೆಗೆ ಬಿಡ್ತೀನಿ. ನಿದ್ದೆ ಮಾಡೋಕ್ಕೆ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಲ್ವಪ್ಪರ್. ನಾನೊಂದು ರೂಪವಾಗಿ ಬರ್ತೀನಿ, ಒಂದು ರೂಪ ಇಲ್ದಲೇ ಬರ್ತೀನಿ. ನಾನು ಹೆಂಗೆ ಬರ್ತೀನಿ, ಯಾವ ಅವತಾರದಾಗ ಬರ್ತಾಳೆ ಶಾರದಾ ಅಂಬದು ನಿನಗೆ ಗೊತ್ತಿಲ್ಲ ಕಣಿ. ನಿನಗೆ ಗೊತ್ತಿಲ್ಲ. ಮೈ ಕೈಯೆಲ್ಲ ನಾತತ್ತೈತಂತೆ. ನೀರು ಒಯ್ಕೊಂತಾಳಂತೆ. ಒಯ್ಕಾಳೆ. ಅದು ಹೆಂಗೆ ಒಯ್ಕೊಂಬ್ತೀಯ ನೋಡೋಣ. ನಾನು ನೋಡ್ತೀನಿ ಅದು ಹೆಂಗೆ ಒಯ್ಕೊಂಬ್ತೀಯ ನೀರು. ನಾನು ನೋಡ್ತೀನಿ ಕಣಿ, ನಾನು ನೋಡ್ತೀನಿ. ಮತ್ತೆ ಇನ್ನೇನು ಕಾಣಿದ್ದೀನಿ. ನನ್ನ ಮಕ್ಕಳಿಗೆ ನೀರು ಒಯ್ಕೊಂಬ್ತೀನಿ ಅಂದ್ರೆ ಸಾಕು, ತೀಟೆ ಸೊಪ್ಪು ಹಾಕಿ ನೀರು ಕಾಯಿಸಿ ನೀರು ಒಯ್ತಿದ್ದಿ. ನೀರು ಒಯ್ಕೋಬಾರ್ದು, ಮೈ ಕೈಯೆಲ್ಲ ಕೆರ್ತ ಅಂತ ಹೇಳಿ ನನ್ನ ಮಕ್ಳಿಗೆ ನೀವು ಸಂದಿನ ಹಿಂಗೆ ಏನು ಸೈದಿ ಎಂಬುದು ಗೊತ್ತು. ಎಲ್ಲ ನಾನು ಕುಡಿಕಿ ಕಣಿ. ನಿನಗೆ ಒಂದೊಂದೇ ರಿಟರ್ನ್ ಮಾಡ್ತಿರ್ತೀನಿ ಕಣಿ, ರಿಟರ್ನ್ ಮಾಡ್ತಿರ್ತೀನಿ. ನಾನು ಹಾಕ್ತೀನಿ. ಇನ್ನೊಬ್ಳಿಗೆ ನೀವು ಹಾಕಕ್ಕೆ ಬರೋದು ಚೀಟೆ ಸೊಪ್ಪ. ನಾನು ಹಾಕ್ತೀನಿ ತಡಿ ನೋಡ್ಬಂತೆ. ಚಂದ ಕೈಯನ್ ಬೇಕು ಲೌಡಿ ಮುಂಡೆ ನೀನು. ತಡಿಗೆ ಮಾಡ್ತೀನಿ ತಡಿಗೆ. ಏನು ಅನ್ಕೊಂಡಿದ್ಯಾ ನೀನು? ಏನೋ ಮಾಡ್ತಾ ಇದ್ದೀನಿ ಚೋಡಮ್ಮ. ಯಾಕೆ ಇಲ್ಕೊಂಡಿದ್ದಿ? ಯಾಕೆ ಸೆಣಕಿಲ್ವಿ? ಸೆಣಕೈದ್ನಿ. ಯಾಕೆ ರಾತ್ರಿ ಎಲ್ಲ ನಿದ್ದು ಬರಲಿಲ್ವಾ? ನಮ್ಮಯ್ಯಪ್ಪ ನೀರಿಗೆ ಕೊಯ್ತಂತೆ ಅದ್ದಾಗ ಹೇಳಿದ್ವಲ್ಲ. ಅದಕ್ಕೇನೆ ಯಾಕೆ ನಿದ್ದೆ ಬೇರೆ ಗೊತ್ತಿರಲಿಲ್ಲ. ಮೈ ಕೈಯೆಲ್ಲ ನೋವು ಅಂದ್ರೆ ನೋವು. ಆ ಪಾಟಿ ನೋಯ್ತಿಲ್ಲ. ಅದಕ್ಕೆ ಸುಡ ಒಂದಿಷ್ಟು ನೀರು ಒಯ್ಕೆಮನ ಅಂತ ಹೇಳಿ ಅದಕ್ಕೇನೆ ನಾನು ನೀರು ಕಾಯಿಸ್ತಾ ಇದ್ದೀನಿ. ಕೆರಿಬೇಕು. ಕಜ್ಜೆತ್ತಿದಾರೆ ಕೆರಿತಾರಲ್ವೇ, ಹಂಗೆ ಕೆರಿಬೇಕು. ಹಂಗೆ ಹಾಕ್ತೀನಿ ನಾನು ತೀಟೆ ಸೊಪ್ಪ. ನಾನು ಬಿಡಲ್ವೇ, ನಾನು ಬಿಡಲ್ಲ. ನನ್ನ ಮಕ್ಳಿಗೆ ನೀನು ತೀಟೆ ಸೊಪ್ಪು ಹಾಕಿ ನೀರು ಒಯ್ತಿದ್ದಲ್ಲ, ಅದೆಲ್ಲ ನೀನು ರಿಟರ್ನ್. ಇದೆಲ್ಲ ನಿನಗೆ ರಿವರ್ಸ್ ಕೊಡ್ತಾ ಇದ್ದೀನಿ ಕಣೆ. ನಾನು ರಿವರ್ಸ್ ಕೊಡ್ತಾ ಇದ್ದೀನಿ. ನಾನು ಬಿಡಲ್ಲ. ನನ್ನ ಮಕ್ಕಳಿಗೆ ನೀನು ಎಲ್ಲೊಂದು ಇದು ಮಾಡಿದ್ದೆ ನೇ, ಅದನ್ನೆಲ್ಲ ನೀನು ಅನುಭವಿಸ್ಬೇಕು ಕಣೆ, ಅನುಭವಿಸ್ಬೇಕು. ತಡಿ ಅದ್ರಕ್ಕೆ ಹಾಕ್ತೀನಿ, ನೀನು ಅನುಭವಿಸ್ಬೇಕು. ಹಾಕಿದ್ದೀನಿ. ಹಾಕಿದ್ದೀನಿ. ನೀನು ನೋಡು, ಅದು ನೀರು ಒಯ್ಕೊಂಡು ಕೆರ್ಕೋಬೇಕು. ಪರ 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 ಕೆರಿಬೇಕು ಲೌಡಿ. ಹಂಗೆ ಮಾಡ್ತೀನಿ ನೋಡು. ಆ ನೀರು ಒಯ್ಕೊಂಡ್ಮೇಲೆ ನೀನು ಏನು ಪ್ರಭಾವ ಬೀರುತ್ತೆ, ಅದ್ರದ್ದು ಏನು ಕಷ್ಟ ಅಂತ ಗೊತ್ತಾಗಬೇಕು. ನನ್ನ ಮಕ್ಳಿಗೆ ಎಷ್ಟು ಅಯ್ಯನ್ಸಿದೆಯೇ, ಆ ಹುಡುಗರು ನೀರು ಒಯ್ಕೊಂತವೆ ಆಗ್ಲಲ್ಲ, ಬಟ್ಟೆ ಒಗ್ಯೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿ ಎಷ್ಟು ಅಯ್ಯನ್ಸಿದೆಯಾ ಹೇಳು ನಮ್ಮ ಹುಡುಗರನ್ನ. ಅದೆಲ್ಲ ನೀನು ಅನುಭವಿಸ್ಬೇಕು. ಅದ್ರ ಕಷ್ಟ ಏನಂತ ನಿನಗೆ ಗೊತ್ತಾಗಬೇಕು. ಯಾಕೆ ನಿದ್ದೆನೇ ಬರೋಲ್ಲ ಕಣೆ ರುಕ್ಕಮ್ಮ. ರಾತ್ರಿ ಹೊತ್ನಾಗ ಯಾತ ಜಳ ಅಂದಂಗಾಗುತ್ತೆ. ಯಾತ ಏನೋ ನನಗೆ ಯಾತ ಏನೋ ಅಮ್ಮಂಗಾಗುತ್ತೆ. ಈಗ ಮನೆಯಾಗೆಲ್ಲ ಗೆಜ್ಜೆ ಶಬ್ದ ಬಂದಂಗಾಗುತ್ತೆ. ಅಲ್ಲ ನೀನೆಲ್ಲನ ಕೇಳೋದೇಳಿ ಏನು ಹೇಳ್ತಾರೆ ಗೊತ್ತಾಗುತ್ತೆ. ಅಲ್ಲ ಏನೋ ದುಡ್ಡು ಪಡ್ಡು ಸಿಗಂಗಿದ್ರೆ ಹಿಂಗೆ ಆಗೋದು. ಮನೆಯಾಗೆ ಜಳ ಅಂಬೋದು, ಮನೆಗೆ ಒಂಥರ ಯಾರನ್ನ ಓಡಾಡ್ದಂಗೆ ಆಗೋದು. ನೀನು ಕೇಳಬೇಕು ಯಾರು ನೀನು ಅಂತ ಹೇಳಿ ಮಾತಾಡ್ದಂಗೆ ಆಗುತ್ತಲ್ಲ. ಅವಾಗ ಯಾರು ಅಂತ ನಾವು ಮಾತಾಡು ನೀನು ಯಾರು ಅಂತ ಅವಾಗ ಹೇಳುತ್ತದು. ಹೌದೇನು? ಹಂಗಾರೆ ದುಡ್ಡು ಪಡ್ಡು ಸಿಗಂಗಿದ್ರೆ ಏನು ಹಂಗೆ ಗೆಜ್ಜೆ ಶಬ್ದ ಬರೋದು ಮನೆಯಾಗಿ? ನಾನು ಯಾತ ಪೀಡೆ ಪಿಸಾಚಿದ್ದೆವು ಏನೋ ಅಂತ ಅಂದ್ಕೊಂಡಿದ್ದೆ. ಹಂಗಾದ್ರೆ ಅದು ದುಡ್ಡು ಸಿಗೋಕ್ಕೆ ನಂಗಂಬೋದು. ಸಿಗತ್ತೆ ನಿನಗೆ. ಸುಟ್ಟು ಬದನೆಕಾಯಿನೂ ಸಿಗಲ್ಲ, ಕರ್ಕಲನ್ನು ಸಿಗಲ್ಲ ನಿನಗೆ ಲೌಡಿ. ಅಜ್ಜಿ ತಡಿಯ, ನಿನಗೆ ಸರಿಯಾಗಿ ಬಿಡ್ತೀನಿ. ನೀರು ಒಯ್ಕೆ ಮಕ್ಕಳು ಕೆರಿಬೇಕು ಪರ 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 ಪರನ ಲೌಡಿ. ತೀಟೆ ಸೊಪ್ಪು ಸರಿಯಾಗಿ ಹಾಕಿ ಎಲ್ಲ ಕುದಿಯತ್ತುತ್ತೆ. ಮೈಯೆಲ್ಲ ತೀಟೆ ಆಗ್ಬೇಕು. ನಂಗಿಟ್ಟು ಅದ್ರಾಗ ಯಾತ ಬಿಟ್ಟಿದ್ನಿ ಎಲ್ಲ ಆಗುತ್ತೆ ನೋಡಿ. ತೀಟಿ ಕೆರಿಬೇಕು ಪರ ಪರ ಪರ. ನನ್ನ ಮಕ್ಳು ಹೆಂಗೆ ಕೆರ್ಕೊಂತಿದ್ರೆ ಅದಕ್ಕೆ ನೀನು ಎರಡರಷ್ಟು ಕೆರಿಬೇಕು ನೀನು ಲಂಬಡಿ. ಗಾಯ ಆಗಂಗೆ ಕೆರಿಬೇಕು. ಹಂಗೆ ಮಾಡ್ತೀನಿ. ಸುಮ್ಮನೆ ಮನಿಕೊಂಡ್ರೆ ಆತು. ಯಾಕೆ ತಲೆ ಕೆಡ್ಸ್ಕೊಂಬಂಗೆ ಹಂಗೆ ಏನೋ ದಳ ಅಂದ್ರೆ ಯಾರೋ ಅನ್ನೋ ಮಾತಾಡು. ಯಾರು ನೀನು ಯಾಕೆ ಬತ್ತೆ? ಏನು ದುಡ್ಡು ಪಡ್ಡು ಸಿಗಂಗಿದ್ರೆ ನಾನು ಬತ್ತೀನಿ ಅಂಬುತ್ತೆ. ಯಾತ ನಂಬುತ್ತೆ ನಿನಗೆ? ದುಡ್ಡು ಪಡ್ಡು ಸಿಗಂಗಿದ್ರೆ ಹಂಗೆ ಅಂಬುತ್ತಿ. ಯಪ್ಪ ಸಿಕ್ಕರೆ ಸಾಕಾಗೈತೆ ಕಣ್ರುಕ್ಕಮ್ಮ. ನೀನು ಹೇಳ್ದಂಗೆ ದುಡ್ಡು ಸಿಕ್ಕರೆ ಸಾಕಾಗೈತೆ ನನಗೆ. ದುಡ್ಡು ಸಿಕ್ಬಿಟ್ರೆ ಏನಿಲ್ಲ. ನಮ್ಮ ಅಯ್ಯಪ್ಪ ಚೆನ್ನಾಗಿ ನೋಡ್ಕೊಂತಾನೆ ನನ್ನಂತನು. ಹೆಂಗ ನಮ್ಮ ಅಯ್ಯಮ್ಮಗೆ ದುಡ್ಡು ಸಿಕ್ಕೈತೆ ಅಂತ ಚೆನ್ನಾಗಿ ನೋಡ್ಕೊಂಬತ್ತಿ. ಹಂಗಂಗಾರೆ ರಾತ್ರಿಗೆ ಕೇಳ್ತಮ್ಮ. ಹಂಗೇನ ಶಬ್ದ ಬಂದರೆ ಯಾರನ್ನ ಮಾತಾಡಿಸ್ದಂಗಾದ್ರೆ ನಾನು ಕೇಳ್ತೀನಿ. ನಾನು ಬತ್ನಿ ಅಂಬುತ್ತೇನು ಹಂಗಾರೆ? ನಾನೇನ ಹಂಗಂದ್ರೆ ಏನು ಮಾತಾಡ್ಬೇಕು? ಅವಾಗ ನಾನು ಏನು ಕೇಳ್ಬೇಕು ಹೇಳು ರುಕ್ಕಮ್ಮ?
ಅದು ದುಡ್ಡು ಸಿಗಂಗಿದ್ರೆ ನಾನು ಬತ್ನಿ ಎಂಬುತ್ತಂತೆ. ಅದಕ್ಕೇನೆ ನೀನು ಅವಾಗ ಯಾತಕ್ಕೆ ಬತ್ತೀಯ, ಒಳ್ಳೇದಕ್ಕೆ ಬತ್ತೀಯ ಕೆಟ್ಟದಕ್ಕೆ ಬತ್ತೀಯ ಅಂತ ಕೇಳು. ಒಳ್ಳೇದಕ್ಕೆ ಬಾ ಅಂತ ಅನ್ನು. ಆವಾಗ ಹ್ಞೂ ಸರಿ ಒಳ್ಳೇದಕ್ಕೆ ಬತ್ನಿ ಎಂಬುತ್ತೆ. ಅವಾಗ ನೀನು ಸೊಸೆಯಾಗಿ ಬತ್ತೀಯ ಮಗಳಾಗಿ ಬತ್ತೀಯ ಅಂತನ್ನು. ಅದು ಅವಾಗ ಏನು ಹೇಳುತ್ತೆ ನೋಡೋಣ. ಸೊಸೆಯಾಗಿ ಬರೋಂಗಿದ್ರೆ ನಿಮ್ಮ ಮನೆಯಾಗೇ ಅದು ಶಾಶ್ವತವಾಗಿ ನೆಲೆಸುತ್ತೆ ದುಡ್ಡು. ಮಗಳಾಗಿ ಬರ್ತೀವಿ ಅಂದರೆ ಕಂಡರ ಮನೆಗೆ ಹೋಗುತ್ತೆ, ಬೇರೆ ಸಿಗುತ್ತೆ ಅಮ್ಮಂಗೆ. ನೀನು ಸೊಸೆಯಾಗಿ ಬರೋಂಗಿದ್ರೆ ಬಾರಮ್ಮ ಅಂತ ಅನ್ನು. ಅವಾಗ ಮಾತಾಡು ನೀನು. ಸಸಿಯಾಗಿ ಬಾರಮ್ಮ ಅಂತ ಹೇಳಿ ಕೇಳು. ಅಂಬುತ್ತೆ. ಅವಾಗ ಒಪ್ಪಿಗೆ ಅಂಬುತ್ತೆ. ಅದು ಸಸಿಯಾಗಿ ಬರೋಂಗಿದೆ ಎಲ್ಲೇ ಇದೆಯಾ, ಏನು ಮಾಡಬೇಕು, ನಿನಗೇನು ಬಲಿಕೋದು ಹಿಂಗೆ ಅಂತ ಕೇಳುತ್ತೆ. ನನಗಿಂತ ಶಾಂತಿ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಎಲ್ಲ ಕೇಳುತ್ತೆ. ಅದಕ್ಕೆಲ್ಲ ಏನೇನೋ ಇರ್ತವೆ ಪೂಜೆ ಪುನಸ್ಕಾರಗಳು. ಅದೆಲ್ಲೇ ಇದೆಯಾ, ನೀನು ಎಂಥ ದಿಕ್ಕಿನಾಗ ಇದೆಯಾ, ನೀನು ಸಿಗ್ತೀಯೇ, ನಿನ್ನ ಕೈಗೆ ತೇಟ್ಗೇನೆ ಅಂತೇಳಿ ಎಲ್ಲ ಕೇಳು. ಅವಾಗ ಅದೆಲ್ಲ ಹೇಳುತ್ತೆ. ಅವಾಗ ಹೇಳ್ಕೊಂಡು ಅವಾಗ ನೀನು ಮಾತಾಡು. ಹಂಗಮ್ಮಂಗಿದ್ರೆ ಮತ್ತೆ ಏನಾರು ದುಡ್ಡು ಪಡು ಸಿಗ್ಬೋದೇನೋ. ಅವಾಗ ಹೇಳ್ತಿತ್ತೇಳು. ಶಾರದಮ್ಮ ಮನೆಗೆಲ್ಲ ದುಡ್ಡು ಸಿಗುತ್ತೆ ಅಂತ ಹೇಳಿ ಎಳೆಯರೆ ಕಣಕ್ಕ ಅಂತ ಹೇಳೋದು. ಅದೇ ಏನಾನ ಇರಬೇಕೇನಪ್ಪ ದುಡ್ಡು ಪಡು ನಿನಗೆ ಮೂಲವಾಗಿತ್ತೇನ, ಅದು ಯಾರೇ ಮೂಲವಾಗೈತಾ ಅವ್ರಿಗೆ ಅಂತಿ ಸಿಗೋದು. ಅದಕ್ಕೆ ನೀನು ನೋಡು, ಒಂದಿಟ್ಟು ಕೇಳು ಏನು ಎತ್ತ ಅಂತೇಳಿ ತಿಳ್ಕೊಂಡು ಆಮೇಲೆ ನೋಡಿ ಅನ್ನನ ಕೇಳ್ಕೊಂಡು ಎಲ್ಲೈತೆ ಏನು ಯಾವ ದಿಕ್ನಾಗೈತೆ ಅಂತೇಳಿ ತಿಳ್ಕೊಂಡು ಮಾಡು ಸುಮ್ಮನೆ. ದುಡ್ಡು ಸಿಗುತ್ತೆ ಅನಿಸುತ್ತೆ, ಹೆಂಗೆ ಸಿಕ್ಕರೆ ಸಾಕಾಗೈತಿ, ಹಂಗೆ ಮನೆ ಕಟ್ಕೋಬೋದು. ಹಂಗೆ ಮಾಡ್ತೀನಿ ಸುಮ್ಮನೆ. ನಾನು ಹಂಗೆ ಮಾಡ್ತೀನಿ. ನಮ್ಮ ಬಂದಮೇಲೆ ಹಂಗೆ ಮಾತಾಡ್ತೀನಿ. ಹಂಗಾದ್ರೆ ಮನೆ ಬಿಡೋದೇ ಬೇಡ ಅಂತನ್ನು. ಇದು ಬೇರೆನೇ ಓಟುನು ಎಡವಟ್ಗಳು ಆಗ್ತಾವೆ. ಅದಕ್ಕೇನೆ ದುಡ್ಡು ಸಿಗಂಗಿದ್ರೆ ಹಂಗೆ ನೋಡೋಣ. ನಮ್ಮ ಅಯ್ಯಪ್ಪಂತ ಯಾತ ಮಾತಾಡಲ್ಲ ಇವಾಗ ಸದ್ಯಕ್ಕೆ. ಇವಾಗ ನಾನು ಮನೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆ ಬೇರೆದು ಮಾಡೋಣ ಅಂತ. ಅದಕ್ಕೆ ನೋಡೋಣ ಅದಿಲ್ಲ. ಅದೆಲ್ಲ ಏನು ಹಂಗೆ ಅಂತೀನಿ. ನಮ್ಮ ಅಯ್ಯಪ್ಪಂತಕ್ಕೆ ಏನು ಬಿಡೋದು ಬೇಡ ಅಂತೀನಿ ಸುಮ್ಮನೆ. ಯಾಕೆ ಹೇಳು, ಇವಾಗ ಸುಮ್ಮನೆ ಮನೆಯಾಗ ಇದ್ದರೆ ನಿಧಿ ಸಿಗುತ್ತಲ್ಲ. ನಿಧಿ ಸಿಕ್ಕರೆ ಸಾಕಾಗೈತಿ. ನಮಗೇನೋ ನಿಧಿ ಸಿಕ್ಬಿಟ್ರೆ ಏನಿಲ್ಲ. ಬಿಡು. ನಮ್ಮ ಅಣ್ಣ ತಮ್ಮಗಳೆಲ್ಲ ಹುಡಿಕೊಂಬತ್ತಾರೆ. ನಮ್ಮ ಅಣ್ಣ ಅಂತಲೂ ಹುಡಿಕೊಂಬತ್ತಾನೆ. ನಮ್ಮ ಅತ್ತೆ ನಮ್ಮ ಅಣ್ಣನ ಎದುರಿಗೆ ನಾನು ಚೆನ್ನಾಗಿರ್ಬೇಕು, ಅವ್ರಿಗಿನ್ನ ಮೇಲಿರಬೇಕು ಅಂಬೋದೈತೆ ನನಗೆ. ಏನು ಮಾಡ್ತೀವಿ, ಇವ್ರು ಮಾತಾಡ್ಸ್ತಿಲ್ಲಸ್ಕೋಸ್ಕರ ಹಿಂಗೆ ಇದ್ದೀನಿ. ನಮ್ಮ ಅಣ್ಣನೂ ನಮ್ಮ ಅತ್ತೆ ಮಾತಾಡ್ಸಂಗಿದ್ರೆ ಅದ್ರ ಕಥೆನೇ ಬೇರೆ ಆಗಿತ್ತು. ನಾನು ಅವ್ರಿಗಿನ್ನ ಇವಾಗ ಮ್ಯಾಲೆ ಇರಬೇಕು ಅಂಬೋದೇ ನನಗಿರೋದು. ಇರ್ಮಂತ ಎಲ್ಲ ಮುಡಿ ಇಪ್ಪ. ನೋಡಿ ರುಕ್ಕಮ್ಮ ಯಾರೋ ಒದ್ದಂಗಾಗುತ್ತೆ ನೋಡಿ. ಹಿಂದೆ ಯಾರನ ಇದ್ದಾರೇನೆ? ಇಲ್ಲಪ್ಪ, ಯಾರೂ ಇಲ್ಲ. ನೀನು ಅದೇ ಒಂಥರನ ದಿಗ್ಲು, ಏನೋ ಒಂಥರ ಹೆದ್ರಿಕೊಂಡಿದ್ಯಾನಮ್ಮ. ಇಲ್ಲ ನಾವು ಹೋಗಿ ಒಂದು ಯಂತ್ರನ ನಾಕ್ಸ್ಕೊಂಬ ಹೆದ್ರಿಕೊಂಡಿದ್ಯಾ? ಇಲ್ಲ ಕಣೆ, ಯಾರೋ ಬಂದು ಒದ್ದಂಗಾಗುತ್ತೆ, ಹಿಂಗೆ ಆಗ್ತೈತೆ. ಯಾರೋ ನನ್ನ ಮಾತಾಡಿಸ್ದಂಗಾಗುತ್ತೆ, ಒದ್ದಂಗಾಗುತ್ತೆ. ಅದೇ ಹೇಳ್ಬೇಕು. ಹಂಗಾರೆ ನೀನೇನೆ ದುಡ್ಡು ಸಿಗುತ್ತಲ್ಲ, ಅದಕ್ಕೆ ಅದೇ ಇರಬೇಕು ಅನ್ನಿಸ್ತೈತೆ ನನಗೆ. ನಾನು ಅದೇ ಇರಬೇಕು. ನಿನ್ನ ಹಂಗೆ ಮತ್ತೆ ಬಾ ಜಲ್ ನಾನು ಕರ್ಕೊಂಡು ಹೋಗು ಅಂತ ಅವು ತಿವಿತಾ ಇರ್ತವೆ. ಜಲ್ ಬಾ, ನಿನಗೆ ವಾಸವಾಗಿದ್ದರೆ ಅದು ನಿನಗೆ ಹಿಂಸೆ ಕೊಡ್ತಾ ಇರುತ್ತೆ. ಬಾ ನಾನು ಕರ್ಕೊಂಡು ಹೋಗು ಅಂತ ಅದಕ್ಕೊಂದಿಟ್ಟು ಶಾಂತಿ ಮಾಡಿ ಕರ್ಕೊಂಬರೋವರೆಗೂ ಹಂಗೇನು ಹಂಗಮ್ಮಂಗಿದ್ರೆ ಬಿಡತ್ತ. ಅದಿಲ್ಲ ಹೇಳಿ ಎಷ್ಟಾದರೂ ಅದಿಲ್ಲ ಒದಿಸ್ಕೊಂತೀನಿ. ದುಡ್ಡು ಸಿಗುತ್ತೆ ಅಂದರೆ ಸಾಕು. ನಮ್ಮ ಅಣ್ಣ ನಮ್ಮ ಅತ್ತೆ ಎದುರಿಗೆ ಅವಾಗ ಗರ್ವಾಗಿರ್ಬೋದು. ನನ್ನ ಅತ್ತೆ ಎದುರಿಗೆ ಅವಳೇ ನನ್ನ ತಕ್ಕ ಬರ್ಬೇಕು, ಹಂಗಿರ್ಬೇಕು ನಾನು. ಅದಕ್ಕೇನೆ ದುಡ್ಡು ಸಿಕ್ಕಿದ್ರೆ ಸಾಕಾಯ್ತಮ್ಮ. ನನಗಂತೂ ದುಡ್ಡು ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಸಿಗುತ್ತೆ ಬದನೆಕಾಯಿ ತೊಟ್ಟು. ಯಾತು ಸಿಗಲ್ಲ, ಅವಳಕ್ಕೆ ಬದನೆಕಾಯಿನೂ ಸಿಗಲ್ಲ ನಿನಗೆ. ನಿಧಿ ಸಿಗಂಗಿದ್ರು ಹಿಂಗಾಗುತ್ತಂತೆ. ರಾತ್ರಿಗೆ ಕೇಳ್ತೀನಿ ಯಾರು ಓಡಾಡ್ತಾ ಇರೋದು ಏನು ಎತ್ತ ಅಂತೇಳಿ. ನನಗೇನೋ ನಿಧಿ ಸಿಕ್ಕರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವಾಗ ನಿಧಿ ಐತೆ ಅಂತ ಹೇಳಿ ನಮ್ಮ ಮನೆಯಾಗ ಹೇಳಿದ್ರಂತೆ. ಅದಕ್ಕೆ ಸಿಕ್ಕರೆ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನಿಧಿ ಸಿಕ್ಕರೆ ಸಾಕಾಗೈತಿ. ಹೆಂಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎದುರಿಗೆ ಗನವಾಗ ಅವ್ರಿಗೆ ಚಾಲೆಂಜ್ ಮಾಡಿ ಅವ್ರ ಎದುರಿಗೆ ಇರ್ತೀನಿ. ನಾನು ಅವ್ರ ಎದುರಿಗೆ ಚೆನ್ನಾಗಿರ್ತೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.